ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC 2024 ಆ್ಯನುವಲ್ ಎಕ್ಸಾಮ್ ಏನಿದೆ, ಆ ಆ್ಯನುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ಗೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ಎಕ್ಸಾಮ್ ಇವತ್ತು ತುಂಬಾ ಈಸಿ ಇತ್ತು. ಸೆಕ್ಷನ್ ಡಿಯಲ್ಲಿ 6 ಮಾರ್ಕ್ಸಿನ ಕ್ವಶನ್ಸು, ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಬಂದಿಲ್ಲ ಅನ್ನೋದೊಂದು ಬಿಟ್ಟರೆ 2 ಕ್ವಶನ್ಸು ಈಸಿಯಾಗಿತ್ತು. 3 ಕ್ವಶನ್ಸಿಗೆ ಆನ್ಸರ್ಸ್ನ ಮಾಡಬೇಕಾಗಿತ್ತು, ಬಟ್ 2 ಕ್ವಶನ್ಸು ಈಸಿಯಾಗಿತ್ತು. ಎಕ್ಸ್ಪೆಕ್ಟೆಡು ಮನಿ ಫಂಕ್ಷನ್ಸು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರಿ, ಅದೊಂದು ಬಂದಿಲ್ಲ ಅನ್ನೋದು ಬಿಟ್ಟರೆ ಮತ್ತೆಲ್ಲ ಕ್ವಶನ್ಸು ಕೂಡ ನಿಮಗೆ ಬರೀಲಿಕ್ಕೆ ನಾನು ಕೊಟ್ಟಿದ್ದೆ. ಅದರಲ್ಲೂ 4 ಮಾರ್ಕ್ಸು ಸೆಕ್ಷನ್ ಸಿಯಲ್ಲಿ ಟೋಟಲ್ ಆಗಿ 5 ಕ್ವಶನ್ಸಿಗೆ ನೀವು ಆನ್ಸರ್ಸ್ನ ಮಾಡಬೇಕು. ಬಟ್ ನಾನು ಕೊಟ್ಟಿದ್ದೆ 6 ಕ್ವಶನ್ಸು, ಆ 6 ಕ್ವಶನ್ಸಲ್ಲಿ 5 ಕ್ವಶನ್ಸು ಬಂದಿತ್ತು. ಹಾಗಾಗಿ ಈಸಿಯಾಗಿತ್ತು. ಇನ್ನು 1 ಮಾರ್ಕು 2 ಮಾರ್ಕ್ಸ್ ಎಲ್ಲವೂ ಕೂಡ ನಾನು ಕೊಟ್ಟಿದ್ದೆ. ಸೊ ಏನೇನು ಕ್ವಶನ್ಸ್ ಕೊಟ್ಟಿದ್ದೆ, ಏನೇನು ಬಂದಿತ್ತು ಆನ್ಸರ್ಸ್ನ ಅಂತ ಒಂದ್ಸಲ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ ಸ್ಟಡಿ? ಆನ್ಸರ್: ಕನ್ಸ್ಯೂಮರ್ ಬಿಹೇವಿಯರ್. ದ ಇನ್ಕ್ರೀಸ್ ಇನ್ ಟೋಟಲ್ ರೆವಿನ್ಯೂ ಫಾರ್ ಎ ಯೂನಿಟ್ ಇನ್ಕ್ರೀಸಸ್ ಇನ್ ದ ಔಟ್ಪುಟ್ ಈಸ್ ಮಾರ್ಜಿನಲ್ ರೆವಿನ್ಯೂ. The government imposed lower limit on the price of goods and services is called price floor. Next one, third one. The government imposed lower limit on the price of goods and services is called price floor. Fourth one, NNP is equal to GNP minus answer depreciation. Consumption which is independent of income is called autonomous consumption. Next, to fill in the blanks. Scarcity of resources gives rise to choice. Price taking behavior is the single most distinguishing characteristic of dash market. Answer: perfect competition. The domestic country may sell goods to the rest of the world are called dash export. Dash is the only institution which can issue currency in India, RBI. Financial year runs from dash to dash in India, 1st April to 31st March in India. Next one, match the following. SMC, delta TC by delta Q. Normal profit, zero profit. Domestic service, non-monetary exchange. Money, medium of exchange. Balance of payment, trade in goods and services. Next one, 1 markina important questions. Expand MRS. ಇದು ಒಂದು ಕ್ವಶನ್ ಮಾತ್ರ ನಿಮಗೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಬಂದಿಲ್ಲ, ಮತ್ತು ರಿಮೈನಿಂಗ್ 4 ಕ್ವಶನ್ಸು ನಾನೇನು ಕೊಟ್ಟಿದ್ದೆ ಅದೇ ಕ್ವಶನ್ಸ್ ಬಂದಿದೆ. ಎಕ್ಸ್ಪ್ಯಾಂಡ್ MRS, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಸೆಕೆಂಡ್ ಒನ್, ಡಿಫೈನ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್. 5th ಚಾಪ್ಟರಲ್ಲಿ ಫಸ್ಟ್ ಕ್ವಶನ್ ಇದನ್ನೇ ಕೊಟ್ಟಿದ್ದೆ, ಇಂಪಾರ್ಟೆಂಟ್ 1 ಮಾರ್ಕಿಗೆ ಅಂತ ಹೇಳಿ. ಡಿಫೈನ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್. ಆ್ಯಂಡ್ ಈಕ್ವಿಲಿಬ್ರಿಯಮ್ ಈಸ್ ಎ ಸಿಚುವೇಶನ್ ವೇರ್ ದ ಪ್ಲಾನ್ಸ್ ಆಫ್ ಆಲ್ ಕನ್ಸ್ಯೂಮರ್ಸ್ ಆ್ಯಂಡ್ ಫರ್ಮ್ಸ್ in the market match and the market clears. Next one, how does you get net value added? National income accounting ಏನಿದೆ ಈ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದೆ ನಿಮಗೆ ಕ್ವಶನು. How do you get net value added? We get net value added after deducting the value of depreciation from gross value added. Next one, write the formula of marginal propensity to consume, MPC. Write the formula of MPC. ನಿಮಗೆ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈ ಚಾಪ್ಟರಲ್ಲಿ ನಾನು ಈ ಒಂದು ಕ್ವಶನ್ನ ಕೊಟ್ಟಿದ್ದೆ. ಗಿವ್ ದ ಮೀನಿಂಗ್ ಆಫ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಅಂತಲೂ ಕೂಡ ಕೊಟ್ಟಿದ್ದೆ. ಅದೇ ರೀತಿಯಾಗಿ ಫಾರ್ಮುಲಾ ಕೂಡ ಕೇಳ್ತಾರೆ ಅಂತ ಹೇಳ್ಕೊಂಡು ರೈಟ್ ದ ಫಾರ್ಮುಲಾ ಆಫ್ MPC ಅಂತ ಕೊಟ್ಟಿದ್ದೆ. ಸೊ ಇದು ಮೀನಿಂಗ್, ಅವರಲ್ಲಿ 1 ಮಾರ್ಕಿಗೆ ಕೇಳಿರೋದು ಫಾರ್ಮುಲಾ ಮಾತ್ರ. ಸೊ ಈ ಮೀನಿಂಗ್ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಈ ಫಾರ್ಮುಲಾನ ಬರೆದ್ರೆ ಸಾಕು. MPC ಈಸ್ ಈಕ್ವಲ್ ಟು ಡೆಲ್ಟಾ C ಬೈ ಡೆಲ್ಟಾ Y. ನೆಕ್ಸ್ಟ್ ಕ್ವಶನ್, ಹೂ ಆರ್ ಫ್ರೀ ರೈಡರ್ಸ್? ಸೊ 1 ಮಾರ್ಕಿನ ಕ್ವಶನ್ಸನ್ನು ಕೊಡುವಾಗ ಗವರ್ನಮೆಂಟ್ ಬಜೆಟ್ ಆ್ಯಂಡ್ ದ ಎಕಾನಮಿ, ಲಾಸ್ಟು ನಿಮಗೆ 1 ಮಾರ್ಕಿನ ಕ್ವಶನ್ ಬರೋದು ಲಾಸ್ಟ್ ಇದೆ ಚಾಪ್ಟರಲ್ಲಿ ಅಂತ ಹೇಳ್ಕೊಂಡು ಹೂ ಆರ್ ಫ್ರೀ ರೈಡರ್ಸ್ ಅಂತ ಫಸ್ಟ್ ಕ್ವಶನ್ ಕೊಟ್ಟಿದ್ದೆ. ನಾನ್ ಪೇಯಿಂಗ್ ಯೂಸರ್ಸ್ ಆಫ್ ಪಬ್ಲಿಕ್ ಗೂಡ್ಸ್ ಆರ್ ನೋನ್ ಆ್ಯಸ್ ಫ್ರೀ ರೈಡರ್ಸ್. ನೆಕ್ಸ್ಟು ಪಾರ್ಟ್ B, 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು. ತುಂಬ ಈಸಿ ಇತ್ತು ಇದು 2 ಮಾರ್ಕ್ಸಿನ ಕ್ವಶನ್ಸು. ಫಸ್ಟ್ 2 ಕ್ವಶನ್ಸು ಸೆಕೆಂಡ್ ಚಾಪ್ಟರಿಂದ ಬಂದಿರೋದು. ಕನ್ಸ್ಯೂಮರ್ ಬಿಹೇವಿಯರ್. ವಾಟ್ ಡು ಯು ಮೀನ್ ಬೈ ಇನ್ಫೀರಿಯರ್ ಗೂಡ್ಸ್? ಗಿವ್ ಎಕ್ಸಾಂಪಲ್. ಮೆನ್ಷನ್ 2 ಡಿಫರೆಂಟ್ ಅಪ್ರೋಚಸ್ ವಿಚ್ ಎಕ್ಸ್ಪ್ಲೈನ್ ಕನ್ಸ್ಯೂಮರ್ ಬಿಹೇವಿಯರ್. Inferior goods. The inferior goods are those goods for which the demand increases with the fall in income of consumers and vice versa. That is, there will be a negative relationship between income of consumer and demand for inferior goods. For example, low quality food items, clothes, etc. ನೆಕ್ಸ್ಟು ಇದೇ ಚಾಪ್ಟರಲ್ಲಿ ಇನ್ನೊಂದು ಕ್ವಶನ್ ಯಾವುದು ಬಂದಿದೆ ಅಂತ ಹೇಳಿದ್ರೆ ನಿಮಗೆ
ಮೆನ್ಷನ್ 2 ಡಿಫರೆಂಟ್ ಅಪ್ರೋಚಸ್ ವಿಚ್ ಎಕ್ಸ್ಪ್ಲೈನ್ ಕನ್ಸ್ಯೂಮರ್ ಬಿಹೇವಿಯರ್. ಫಸ್ಟ್ ಪಾಯಿಂಟ್, cardinal utility analysis, law of diminishing marginal utility. Second point, ordinal utility analysis, indifference curve analysis. Next question, mention 2 determinants of a firm's supply curve ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಾನು ಕೊಟ್ಟಿರುವ ಕ್ವಶನ್ ಆಗಿತ್ತು. ದ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ ಏನಿದೆ ಅದನ್ನು ಕೊಟ್ಟಿದ್ದೆ. ಫಸ್ಟ್ ಕ್ವಶನ್ನು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಇಂಟು 2024 ಅದಾಗಿತ್ತು. ಸೆಕೆಂಡ್ ಕ್ವಶನ್ನ ಇದನ್ನು ಕೊಟ್ಟಿದ್ದೆ, ಮೆನ್ಷನ್ ದ 2 ಡಿಟರ್ಮಿನೆಂಟ್ಸ್ ಆಫ್ ಎ ಫರ್ಮ್ ಸಪ್ಲೈ ಕರ್ವ್ ಅಂತ. ಆನ್ಸರು ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಇನ್ಪುಟ್, ಪ್ರೈಸಸ್ ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್, ಡಿಫೈನ್ ಈಕ್ವಿಲಿಬ್ರಿಯಂ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ, ಹೌ ವೇಜ್ ಈಸ್ ಡಿಟರ್ಮೈನ್ಡ್ ಇನ್ ದ ಲೇಬರ್ ಮಾರ್ಕೆಟ್. ಸೊ ಇದು 2 ಕ್ವಶನ್ ಕೂಡ ನಿಮಗೆ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಚಾಪ್ಟರಿಂದ ಬರೋದು. ಆಲ್ರೆಡಿ ಹೇಳಿದ್ದೆ 5th ಚಾಪ್ಟರ್ ಮಾರ್ಕೆಟ್ ಈಕ್ವಿಲಿಬ್ರಿಯಮಲ್ಲೂ ಕೂಡ 2 ಮಾರ್ಕ್ಸಿನ 2 ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಕೊಂಡು ಆ ಚಾಪ್ಟರಲ್ಲಿ ಬರುವ ಎಲ್ಲ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೆ. ಫಸ್ಟ್ ಒನ್, ಡಿಫೈನ್ ಈಕ್ವಿಲಿಬ್ರಿಯಂ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಅಂತ ಹೇಳ್ಕೊಂಡು ಕೇಳಿದ್ದಾರೆ. ದ ಪ್ರೈಸ್ ಎಟ್ ವಿಚ್ ಈಕ್ವಿಲಿಬ್ರಿಯಂ ಈಸ್ ರೀಚ್ಡ್ ಈಸ್ ಕಾಲ್ಡ್ ಈಕ್ವಿಲಿಬ್ರಿಯಂ ಪ್ರೈಸ್. The quantity bought and sold at equilibrium price is called equilibrium quantity. Next to how wage is determined ಅಂತ ಕೊಟ್ಟಿದ್ದಾರೆ. ಸೊ ಹೌ ವೇಜ್ ಇಸ್ ಡಿಟರ್ಮೈನ್ಡ್ ಮತ್ತು ಹೌ ಪ್ರೈಸ್ ಇಸ್ ಡಿಟರ್ಮೈನ್ಡ್ 2 ಕೂಡ ನಾನು ಕೊಟ್ಟಿದ್ದೆ 2 ಮಾರ್ಕ್ಸಿಗೆ ಕೇಳ್ತಾರೆ ಅಂತ ಹೇಳ್ಕೊಂಡು. ಇಲ್ಲಿ ನಿಮಗೆ ಹೌ ವೇಜ್ ಇಸ್ ಡಿಟರ್ಮೈನ್ಡ್ ಇನ್ ದ ಲೇಬರ್ ಮಾರ್ಕೆಟ್ ಅಂತ ಕೊಟ್ಟಿದ್ದಾರೆ. ದ ವೇಜ್ ರೇಟ್ ಈಸ್ ಡಿಟರ್ಮೈನ್ಡ್ ಎಟ್ ದ ಇಂಟರ್ಸೆಕ್ಷನ್ ಆಫ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ಸ್ ಆಫ್ ಲೇಬರ್ ವೇರ್ ದ ಡಿಮ್ಯಾಂಡ್ ಫಾರ್ ಆ್ಯಂಡ್ ಸಪ್ಲೈ ಆಫ್ ಲೇಬರ್ ಬ್ಯಾಲೆನ್ಸ್. ಇನ್ ದ ಲೇಬರ್ ಮಾರ್ಕೆಟ್, households are the suppliers of labor and demand for labor comes from firms. Next 2 marks in a question, what are the 4 factors of production, mention their rewards ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟು ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾಮಿನಲ್ GDP ಆ್ಯಂಡ್ ರಿಯಲ್ GDP ಅಂತ ಕೊಟ್ಟಿದ್ದಾರೆ. ಸೊ ಈ 2 ಕ್ವಶನ್ ಕೂಡ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಏನಿದೆ ಈ ಚಾಪ್ಟರಲ್ಲಿ 2 ಕ್ವಶನ್ಸ್ ಬಂದಿರೋದು. ಈ ಚಾಪ್ಟರು ಕೂಡ ನಾನು ನಿಮಗೆ ಹೇಳಿದ್ದೆ ಇದರಲ್ಲಿ 2 ಕ್ವಶನ್ಸ್ ಬರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ. ಫಸ್ಟ್ ಒನ್, ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಮೆನ್ಷನ್ ದೇರ್ ರಿವಾರ್ಡ್ಸ್ ಅಂತ ಇದೆ. ನೀವು ಆನ್ಸರ್ನ ಬರೆಯುವಾಗ ಲ್ಯಾಂಡ್, ರೆಂಟ್, ಲೇಬರ್, ವೇಜಸ್, ಕ್ಯಾಪಿಟಲ್, ಇಂಟ್ರೆಸ್ಟ್, ಆರ್ಗನೈಸೇಷನ್, ಪ್ರಾಫಿಟ್ ಅಂತ ಬರೀಬೇಕು. ನೆಕ್ಸ್ಟು ನಾಮಿನಲ್ GDP ಮತ್ತು ರಿಯಲ್ GDPಗೆ 2 ಡಿಫ್ರೆನ್ಸನ್ನು ಬರೀಬೇಕು 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ. ಹಿಯರ್ ನಾಮಿನಲ್ GDP, ಇಟ್ ಈಸ್ ದ ವ್ಯಾಲ್ಯೂ ಆಫ್ GDP ಎಟ್ ಕರೆಂಟ್ ಪ್ರಿವೈಲಿಂಗ್ ಪ್ರೈಸಸ್. Real GDP, it is evaluated at constant set of prices, that is by keeping base year's price index. Nominal GDP, it is not reliable. Real GDP, it is reliable. Nominal GDP, it does not give real picture of economic development of a country. Real GDP, it gives real picture of economic development of a country. Next question, give the meaning of investment multiplier, write its formula. ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಚಾಪ್ಟರಲ್ಲಿ 3 ಕ್ವಶನ್ಸ್ ಬರುತ್ತೆ 2 ಮಾರ್ಕ್ಸಿಂದು ಅಂತ ಹೇಳಿಕೊಟ್ಟಿದ್ದೆ. ಅದರಲ್ಲಿ ಫಸ್ಟ್ ಒನ್ನು ನಿಮ್ಮ ಮಾಡೆಲ್ ಪೇಪರಲ್ಲಿ ಇದ್ದಂಥ ಕ್ವಶನ್ ಆಗಿತ್ತು, ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟು. ಸೆಕೆಂಡ್ ಕ್ವಶನ್ನ ನಾನಿದು ನಿಮಗೆ ಕೊಟ್ಟಿದ್ದೆ, ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್. ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ ಈಸ್ ದ ಟೋಟಲ್ increment in equilibrium value of final goods output to the initial increment in autonomous expenditure. Investment multiplier is equal to delta y by delta a. ಸೊ ಇಷ್ಟು ಕ್ವಶನ್ಸಲ್ಲಿ ನಿಮಗೆ ನಾನು ಈ ಒಂದು ಕ್ವಶನ್ನ ಕೊಟ್ಟಿಲ್ಲ. ನೆಕ್ಸ್ಟ್ 30th ಕ್ವಶನ್ ಕೂಡ ಕೊಟ್ಟಿದ್ದೀನಿ, ವೈ ಡು ಪೀಪಲ್ ಡಿಮ್ಯಾಂಡ್ ಫಾರಿನ್ ಎಕ್ಸ್ಚೇಂಜ್. ಓಪನ್ ಎಕಾನಮಿ, ಮ್ಯಾಕ್ರೋ ಎಕನಾಮಿಕ್ಸ್ ಈ ಚಾಪ್ಟರಿನ 2 ಮಾರ್ಕ್ಸ್ ಕ್ವಶನ್ಸನ್ನು ಕೊಟ್ಟಿದ್ದೆ ನಾನು. ಸೊ ಈ ಚಾಪ್ಟರಲ್ಲಿ 3rd ಕ್ವಶನ್, ವೈ ಡು ಪೀಪಲ್ ಡಿಮ್ಯಾಂಡ್ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳಿದ್ದೆ. ಟು ಪರ್ಚೇಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫ್ರಮ್ ಅದರ್ ಕಂಟ್ರೀಸ್, ಟು ಸೆಂಡ್ ಗಿಫ್ಟ್ಸ್ ಎಬ್ರಾಡ್, ಟು ಪರ್ಚೇಸ್ ಫೈನಾನ್ಷಿಯಲ್ ಅಸೆಟ್ಸ್ ಎಬ್ರಾಡ್. ಯಾವುದಾದ್ರು 2 ಪಾಯಿಂಟ್ ಬರೆದ್ರೆ ಸಾಕು. ನೆಕ್ಸ್ಟು ಪಾರ್ಟ್ ಸಿ 4 ಮಾರ್ಕ್ಸಿನ ಕ್ವಶನ್ಸು. 9 ಕ್ವಶನ್ಸ್ ಇರುತ್ತೆ, 5 ಕ್ವಶನ್ಸಿಗೆ ನೀವು ಆನ್ಸರ್ಸ್ನ ಮಾಡಬೇಕು. ರೈಟ್ ಎ ನೋಟ್ ಆನ್ ಮಾರ್ಕೆಟ್ ಇಕಾನಮಿ, ಇದಕ್ಕೆ ಆನ್ಸರ್ ಕೊಟ್ಟಿದ್ದೆ. ಎಕ್ಸ್ಪ್ಲೈನ್ ಐಸೋಕ್ಯಾಂಟ್ ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್, ಇದಕ್ಕೆ ಕೂಡ ಆನ್ಸರ್ ಕೊಟ್ಟಿದ್ದೆ. ನೆಕ್ಸ್ಟು ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸಿಗೆ ಡಿಫ್ರೆನ್ಸಿಯೇಷನ್ ಕೇಳ್ತಾರೆ ಬರಿಬೇಕು ಅಂತ ಹೇಳಿದ್ದೆ, ಅದು ಕೂಡ ಕೊಟ್ಟಿದ್ದೆ. ಎಕ್ಸ್ಟರ್ನಾಲಿಟೀಸ್ ಇದಕ್ಕೂ ಕೂಡ ಆನ್ಸರ್ನ ಕೊಟ್ಟಿದ್ದೆ. ನೆಕ್ಸ್ಟು ಕಾಂಪೊನೆಂಟ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್
ಇದಕ್ಕೂ ಕೂಡ ಆನ್ಸರ್ನ ಕೊಟ್ಟಿದ್ದೆ. ಸೊ ಅಲ್ಲಿಗೆ ನಾನು ಕೊಟ್ಟಿರುವಂಥದ್ರಲ್ಲಿ 5 ಕ್ವಶನ್ಸಿಗೆ ನೀವು ಆನ್ಸರ್ನ ಬರೀಲಿಕ್ಕೆ ಕೇಪಬಲ್ ಆಗಿರ್ತೀರಿ. ಫಸ್ಟ್ ಒನ್, ರೈಟ್ ಎ ನೋಟ್ ಆನ್ ಮಾರ್ಕೆಟ್ ಎಕಾನಮಿ. ನಾನು ಇಷ್ಟು ಆನ್ಸರ್ನ ಹೇಳಿದ್ದೆ, ಕರೆಕ್ಟಾಗಿ ಬರೆದಿದ್ದೀರಾ ನೋಡ್ಕೊಳ್ಳಿ. ಮಾರ್ಕೆಟ್ ಎಕಾನಮಿ ಈಸ್ ಆನ್ ಎಕಾನಮಿ ಇನ್ ವಿಚ್ ದ ಎಕನಾಮಿಕ್ ಡಿಸಿಷನ್ಸ್ ಆರ್ ಅಂಡರ್ಟೇಕನ್ ಆನ್ ದ ಬೇಸಿಸ್ ಆಫ್ ಮಾರ್ಕೆಟ್ ಮೆಕ್ಯಾನಿಸಮ್ ಬೈ ದ ಪ್ರೈವೇಟ್ ಸೆಕ್ಟರ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ. ಮಾರ್ಕೆಟ್ ಎಕಾನಮಿ ಫಂಕ್ಷನ್ಸ್ ಆನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕಂಡೀಷನ್ಸ್. ಫಾರ್ ಎಕ್ಸಾಂಪಲ್ USA, Japan, Australia, UK, etc. In this economy, private individuals own the factors of production. Here, the profit is the main goal of business. There is least intervention of government. Features of market economy. Price mechanism plays a major role in market economy. Price coordinate decisions of the producers and consumers. Price is determined by demand and supply in the market. No individual, organization or government is responsible for the production and distribution or pricing of goods. Next one, what is produced and in what quantities is based on the demand and profit. The producers produce those products which bring more income. In this economy, entrepreneurs select least cost combination of technology so that they can get more returns with less cost. The distribution of final goods and services based on the purchasing power of consumers. The producers produce commodities to the rich as they can afford to pay more, but poor section of the society are neglected. ನೆಕ್ಸ್ಟ್ ನಿಮಗೆ ಟೋಟಲ್ ಯುಟಿಲಿಟಿ, ಮಾರ್ಜಿನಲ್ ಯುಟಿಲಿಟಿ ಡಿಫ್ರೆನ್ಸ್ ಕೇಳ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ದೆ. ಎಕ್ಸ್ಟ್ರಾ ನಿಮಗೆ ಸಬ್ಸ್ಟಿಟ್ಯೂಟ್ ಗೂಡ್ಸು, ಕಾಂಪ್ಲಿಮೆಂಟರಿ ಗೂಡ್ಸು ಕೇಳ್ತಾರೆ ಅಂತ ಗೊತ್ತಿದ್ರು ಕೂಡ ಕೊಡೋದಕ್ಕೆ ನಮಗೆ ಟೈಮೇ ಇರಲಿಲ್ಲ. ಕನ್ನಡ ಮೀಡಿಯಮ್ ಅವರಿಗೆ ಕೊಟ್ಟಿದ್ದೆ, ಸಾರಿ. ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಕೊಡ್ಲಿಕ್ಕೆ ನಂಗೆ ಟೈಮ್ ಸಾಕಾಗಿಲ್ಲ. ಬಟ್ ಆ ವಿಷಯನ ನಿಮಗೆ ಹೇಳಿದರೆ ಅದು ಓದ್ಕೊಳ್ತಿದ್ರೇನೋ ನೀವು. ಸೊ ಅಲ್ಲೊಂದು ಸಿಂಪಲ್ ಕಾನ್ಸೆಪ್ಟ್ ಮಿಸ್ ಆಯಿತು, ಓದ್ಕೊಂಡಿದ್ರೆ ತುಂಬ ಈಸಿ ಇರ್ತಾಯಿತ್ತು. ನೆಕ್ಸ್ಟ್ ಕ್ವಶನು, ಎಕ್ಸ್ಪ್ಲೈನ್ ಐಸೋಕ್ಯಾಂಟ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್ ಅಂತ ಹೇಳ್ಕೊಂಡು ಕೊಟ್ಟಿದ್ದೆ. 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನು. ಸೊ ಅದೇ ಥರ್ಡ್ ಕ್ವಶನ್, ಅದೇ ಕರೆಕ್ಟಾಗಿ ಬಂದಿದೆ. ಹಿಯರ್ ಆನ್ ಐಸೋಕ್ಯಾಂಟ್ ಈಸ್ ದ ಸೆಟ್ ಆಫ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ದ 2 ಇನ್ಪುಟ್ ದಟ್ ಈಲ್ಡ್ ದ ಸೇಮ್ ಮ್ಯಾಕ್ಸಿಮಮ್ ಪಾಸಿಬಲ್ ಲೆವೆಲ್ ಆಫ್ ಔಟ್ಪುಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಐಸೋ ಪ್ರಾಡಕ್ಟ್ ಆರ್ ಈಕ್ವಲ್ ಪ್ರಾಡಕ್ಟ್ ಕರ್ವ್. Isocant is the locus of all possible combinations of 2 inputs which results in same level of output. Concept of isocant can be explained with the help of following table and diagram. Here table na barivaga factor combination ABC, capital in rupees 10,000 1 2 4, labor in units 4 2 1, output in units 10 10 10 ಅಂತ ಬರಿಬೇಕು. ಸೊ ಈ ಒಂದು ಡಯಾಗ್ರಾಮ್ನ ಹಾಕಬೇಕು. ಕ್ಯಾಪಿಟಲು, ಲೇಬರು, ಸೊ 0 to 4 0 to 4 ಹಾಕಬೇಕು. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ನೆಕ್ಸ್ಟು ಐಸೋಕ್ಯಾಂಟ್ನ ಹಾಕಬೇಕು. ಐಸೋಕ್ಯಾಂಟ್ 1ಅಲ್ಲಿ 10 ಯೂನಿಟ್ಸ್, ಐಸೋಕ್ಯಾಂಟ್ 2ಅಲ್ಲಿ 20 ಯೂನಿಟ್ಸ್, ಐಸೋಕ್ಯಾಂಟ್ 3ಅಲ್ಲಿ 30 ಯೂನಿಟ್ಸ್ ಬರುತ್ತೆ. ಸೊ 4 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ನಾನು ನಿಮಗೆ ಎಕ್ಸಾಮಿಗೆ ಕೊಡುವಾಗ ಇದಕ್ಕೆ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೆ. ಹಿಯರ್ ಏನು ಟೇಬಲ್ಲು ಮತ್ತು ಡಯಾಗ್ರಾಮ್ನ ಬರೆದಿದ್ದೀರಿ ಅದಕ್ಕೆ ಎಕ್ಸ್ಪ್ಲನೇಷನ್ನ ಕೊಡೋದಾದರೆ, ಆ್ಯಸ್ ಮೆನ್ಷನ್ಡ್ ಇನ್ ದ ಎಬೋವ್ ಟೇಬಲ್ ಆ್ಯಂಡ್ ಡಯಾಗ್ರಾಮ್, ದ ಔಟ್ಪುಟ್ ಆಫ್ 10 ಯೂನಿಟ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ 3 ways. ಕಾಂಬಿನೇಷನ್ ಎ, ಕಾಂಬಿನೇಷನ್ ಬಿ, ಕಾಂಬಿನೇಷನ್ ಸಿ. Here combination A 4 labor 1 capital, combination B 2 labor 2 capital, combination C 1 labor 4 capital. All these combinations of labor and capital lie on the same isocant, that is IQ1. We have 3 isocants for 3 output levels, namely IQ1 10 units, IQ2 20 units, IQ3 30 units. As in the combination D, if we fix capital for 2 units and increase labor to 3 units, output increases and we reach a higher isocant IQ2. When marginal products are positive with greater amount of one input in the same level of output can be produced only using lesser amount of the other. Therefore, isocants are negatively sloped. ನೆಕ್ಸ್ಟ್ ಕ್ವಶನ್ ನಿಮಗೆ ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಾಲಿಟೀಸ್ ಅಂತ ಹೇಳ್ಕೊಂಡು ಕೊಟ್ಟಿದ್ದೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನು, 4 ಮಾರ್ಕ್ಸಿಗೆ ಕೇಳ್ತಾರೆ ಅಂತ ಹೇಳ್ಕೊಂಡು ಕೊಟ್ಟಿದ್ದೆ. ಸೊ ಎಕ್ಸ್ಟರ್ನಾಲಿಟೀಸ್ ಕೊಟ್ಟಿದ್ದಾರೆ. ಆನ್ಸರ್ನ ಬರೆಯುವಾಗ ಎಕ್ಸ್ಟರ್ನಾಲಿಟೀಸ್ ರೆಫರ್ ಟು ದ ಬೆನಿಫಿಟ್ಸ್ ಆರ್ ಹಾರ್ಮ್ಸ್ ಆಫ್ ಆನ್ ಆಕ್ಟಿವಿಟಿ ಆರ್ ಆಕ್ಟಿವಿಟೀಸ್ ಟು ಎ ಫರ್ಮ್ ಆರ್ ಆನ್ ಇಂಡಿವಿಜುವಲ್ for which they are not paid or penalized.
They do not have any market in which they can be bought and sold. There are two types of externalities, positive externality, negative externality. For example, ಒಂದು ಎಕ್ಸಾಂಪಲ್ ಮೂಲಕ ವಾಟ್ ಈಸ್ ಪಾಸಿಟಿವ್ ವಾಟ್ ಈಸ್ ನೆಗೆಟಿವ್ ಅನ್ನೋದನ್ನು ನೀವು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ ಸಿಗುತ್ತೆ. ಹಿಯರ್ ಲೆಟ್ ಅಸ್ ಇಮ್ಯಾಜಿನ್ ದಟ್ ದೇರ್ ಈಸ್ ಕೆಮಿಕಲ್ ಫರ್ಟಿಲೈಸರ್ ಇಂಡಸ್ಟ್ರಿ. ಇಟ್ ಪ್ರೊಡ್ಯೂಸಸ್ ದ ಕೆಮಿಕಲ್ ಫರ್ಟಿಲೈಸರ್ಸ್ ರಿಕ್ವೈರ್ಡ್ ಫಾರ್ ಅಗ್ರಿಕಲ್ಚರ್. The output of the industry is taken for counting GDP of an economy. This is the positive externality. While carrying out the production, the chemical fertilizer industry may also be polluting the nearby river. This may cause harm to the people who use the water of the river. Hence, their health will be affected. This is the negative externality. Next, functions of RBI. ಇದು 4 ಮಾರ್ಕ್ಸ್ಗೆ ಕೇಳ್ತಾರಂತ ಕೊಟ್ಟಿದ್ದಾಗಿತ್ತು, ಬಟ್ ಇದು ಕೇಳಲಿಲ್ಲ. ನೆಕ್ಸ್ಟು ಕಾಂಪೋನೆಂಟ್ಸ್, ರೈಟ್ ದ ಚಾರ್ಟ್ ಆಫ್ ಕಾಂಪೋನೆಂಟ್ಸ್ ಆಫ್ ಕರೆಂಟ್ ಅಕೌಂಟು ಕ್ಯಾಪಿಟಲ್ ಅಕೌಂಟು ಎರಡೂ ಕೂಡ ಕೊಟ್ಟಿದ್ದೆ. ಕರೆಂಟ್ ಅಕೌಂಟು ನಿಮ್ಮ ಮಾಡೆಲ್ ಪೇಪರಲ್ಲಿ ಇರೋದ್ರಿಂದ ಅದರ ಆಪೋಸಿಟು ಕ್ಯಾಪಿಟಲ್ ಅಕೌಂಟ್ನ 4 ಮಾರ್ಕ್ಸ್ಗೆ ಕೇಳೋ ಚಾನ್ಸ್ ಇದೆ ಮಕ್ಕಳೇ ಅಂತ ಹೇಳಿ ಕ್ಯಾಪಿಟಲ್ ಅಕೌಂಟ್ ಕೂಡ ಕೊಟ್ಟಿದ್ದೆ. ಸೊ ಕ್ಯಾಪಿಟಲ್ ಅಕೌಂಟ್ನ ಕೇಳಿರುವಂಥದ್ದು ನಿಮಗೆ 4 ಮಾರ್ಕ್ಸ್ಗೆ. ರೈಟ್ ದ ಚಾರ್ಟ್ ಆಫ್ ಕಾಂಪೋನೆಂಟ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟ್ ಹೀಗೆ ಬರ್ದಿದ್ದೀರಾ ನೋಡ್ಕೊಳ್ಳಿ. ಕ್ಯಾಪಿಟಲ್ ಅಕೌಂಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ways: investment, external borrowings, external assistance. Investments further classified into 2 types. Investments further classified direct investment, portfolio investment. External borrowings, examples: external commercial borrowings, short term debit. External assistance ಗೆ examples: government aid, intergovernmental, multilateral and bilateral loans. ನೆಕ್ಸ್ಟ್ ಇಲ್ಲಿ ನಿಮಗೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಏನು ಬಂತು. ಹಿಯರ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಕ್ಸಾಂಪಲ್ಸ್: FDI, ಈಕ್ವಿಟಿ ಕ್ಯಾಪಿಟಲ್, ರೀಇನ್ವೆಸ್ಟೆಡ್ ಅರ್ನಿಂಗ್ಸ್ ಆ್ಯಂಡ್ ಅದರ್ ಡೈರೆಕ್ಟ್ ಕ್ಯಾಪಿಟಲ್ ಫ್ಲೋಸ್. ಇಲ್ಲಿ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಎಕ್ಸಾಂಪಲ್ಸ್ FII, ಆಫ್ಶೋರ್ ಫಂಡ್ಸ್. ಓಕೆನಾ. ಸೊ ಇಲ್ಲಿ ನಿಮಗೆ ಕ್ಯಾಪಿಟಲ್ ಅಕೌಂಟು ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ನು ನಾನು 4 ಮಾರ್ಕ್ಸಿಗೆ ಇಂಪಾರ್ಟೆಂಟು. ಬ್ರೀಫ್ಲಿ ಎಕ್ಸ್ಪ್ಲೈನ್ ಇನ್ ವಾಟ್ ವೇ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ಮೈಕ್ರೋ ಎಕನಾಮಿಕ್ಸ್ ಅಂತ ಕೊಟ್ಟಿದ್ದೆ. ಅಂದರೆ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸಿಗೆ ಇರುವ ಡಿಫ್ರೆನ್ಸಸ್ಸನ್ನು ಕಲ್ತ್ಕೊಳ್ಳಿ ಅಂತ 4 ಮಾರ್ಕ್ಸಿಗೆ ಕೊಟ್ಟಿದ್ದೆ. ಸೇಮ್ ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಸೊ ನೀವು ಅಟೆಂಡ್ ಮಾಡಬೇಕಾಗಿರುವಂತಹ 5 ಕ್ವಶನ್ಸಿಗೆ ನಾನು ಆನ್ಸರ್ಸ್ನ ನಿಮಗೆ ಆಲ್ರೆಡಿ ಕೊಟ್ಟಿದ್ದೆ. ನೀವು ಈಸಿಯಾಗಿ 5 ಕ್ವಶನ್ಸನ್ನ ಅಟೆಂಡ್ ಮಾಡಿದ್ದೀರಿ ಅಂತ ಭಾವಿಸಿದ್ದೀನಿ. ಹಿಯರ್ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್. Microeconomics deals with the analysis of small units of the economy. Macroeconomics is concerned with the overall performance of the economy. Microeconomics is also known as price theory. Macroeconomics is also known as the theory of income and employment. Microeconomics, it studies the partial equilibrium in the economy. It studies the general equilibrium in the economy. Microeconomics comprises the theories of individual units such as theory of consumer behavior, theory of rent, wages, etc. Macroeconomics comprises the theories of aggregates such as the theory of income, employment, investment, etc. ಸೊ ಇಲ್ಲಿಗೆ ನಿಮಗೆ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಮುಗೀತು. ಎಕ್ಸ್ಟ್ರಾ ಕ್ವಶನ್ ಅಂತ ಒಂದು ಲಾಂಗ್ ರನ್ ಕಾಸ್ಟನ್ನು ಕೊಟ್ಟಿದ್ದೆ. ಸೊ ಅದು ಯಾವುದೇ ರೀತಿ ಕೇಳಿಲ್ಲ ಲಾಂಗ್ ರನ್ ಕಾಸ್ಟು. ನೆಕ್ಸ್ಟು ರೈಟ್ ಎ ನೋಟ್ ಆನ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕೊಟ್ಟಿದ್ದೆ. ಸೊ ಇದು ಕೂಡ ಕೇಳಿಲ್ಲ. ಎಕ್ಸ್ಟ್ರಾ ಕೊಟ್ಟಿರೋ 2 ಕ್ವಶನ್ ಕೇಳಿಲ್ಲ. ಇದ್ರ ಬದಲಿಗೆ ನಿಮಗೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಗೂಡ್ಸು, ಕಾಂಪ್ಲಿಮೆಂಟರಿ ಗೂಡ್ಸು ಅನ್ನು ಕೇಳಿರುವಂಥದ್ದು. ಓಕೆ. ನೆಕ್ಸ್ಟು ಪಾರ್ಟ್ ಡಿ ಅಲ್ಲಿ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ಸ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ಸ್. Explain the total revenue and average revenue of the firm under perfect competition market with the help of diagram. Explain the macroeconomic identities. Explain the open market operation. Explain the classification of expenditure. ಮಕ್ಕಳೇ ಇಲ್ಲಿ ನಿಮಗೆ 5 ಕ್ವಶನ್ಸ್ ಕೊಟ್ಟಿರ್ತಾರೆ 6 ಮಾರ್ಕ್ಸಿಗೆ. ನೀವು 3 ಕ್ವಶನ್ಸಿಗೆ ಆನ್ಸರ್ಸ್ನ ಬರೀಬೇಕು. ಎಕ್ಸಾಕ್ಟ್ ಆಗಿ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ನಾನು ಕೊಟ್ಟಿದ್ದೆ. ಕ್ಲಾಸಿಫಿಕೇಶನ್ ಆಫ್ ಎಕ್ಸ್ಪೆಂಡಿಚರ್ ಕೂಡ ನಾನು ಕೊಟ್ಟಿದ್ದೆ. ಬಟ್ ಇಲ್ಲಿ ಓಪನ್ ಮಾರ್ಕೆಟ್ ಆಪರೇಷನ್ ಜಾಗದಲ್ಲಿ ಫಂಕ್ಷನ್ಸ್ ಆಫ್ ಮನಿಯನ್ನು ಓದ್ಕೊಳ್ಳಿ ಅಂತ ಹೇಳ್ಕೊಂಡು 100% ಕಾನ್ಫಿಡೆಂಟ್ ಆಗಿ ಕೊಟ್ಟಿರೋದಂತಾಗಿತ್ತು. ಬಟ್ ಫಂಕ್ಷನ್ಸ್ ಆಫ್ ಮನಿ ಬಂದಿಲ್ಲ. ಸೊ ಬ್ಯಾಡ್ ಲಕ್. ಅಲ್ಲಿಗೆ ಅದು ಒಂದು ಬರೀಲಿಕ್ಕಾಗಿಲ್ಲ. ಸೊ 6 ಮಾರ್ಕ್ಸಿಗೆ ನಾನು ಕೊಟ್ಟಿರುವಂಥ ಕ್ವಶನ್ಸಲ್ಲಿ 3 ಕ್ವಶನ್ಸಿಗೆ ಓನ್ಲಿ 2 ಕ್ವಶನ್ಸಿಗೆ ಅಷ್ಟೇ ನೀವು ಆನ್ಸರ್ ಬರೀಲಿಕ್ಕೆ ಆಗುತ್ತೆ. ಅದರಲ್ಲಿ ನಾನು ಕೊಟ್ಟಿರುವಂಥದ್ದು ಎಕ್ಸ್ಪ್ಲೈನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಈ ಕ್ವಶನ್ನ ಕೊಟ್ಟಿದ್ದೆ. ಗ್ರಾಸ್ ಡೊಮೆಸ್ಟಿಕ್ ಪ್ರೊಡ್ಯೂಸ್, GDP,
So gross domestic produce measures the aggregate production of final goods and services taking place within the domestic economy during a year, but the whole of it may not accrue to the citizens of the country. It includes GDP at market prices and GDP at factor cost. GDP at market price is the market value of all final goods and services produced within a domestic territory of a country measured in a year. Here everything is valued at market prices. GDPMP C plus I plus G plus X minus M, GDPFC GDPMP minus NIT. Second point to gross national product. It refers to all the economic output produced by a nation's normal residents, whether they are located within the national boundary or abroad. Therefore, GNP is equal to GDP plus net factor income from abroad. Third point, net national product NNP. Apart from the capital gets consumed during the year due to the wear and tear, this wear and tear is called depreciation. NNP is equal to GNP minus depreciation. Fourth one, personal income, the part of national income which is received by households. ನೆಕ್ಸ್ಟ್ ಒನ್ ಕ್ಲಾಸಿಫಿಕೇಶನ್ ಆಫ್ ರೆಸಿಪ್ಟ್ಸ್. ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ರೆಸಿಪ್ಟ್ಸು. ಇದು ನಿಮ್ಮ ಮಾಡಲ್ ಪೇಪರಲ್ಲಿ ಇತ್ತು ಅಂತ ಹೇಳ್ಕೊಂಡು ಇದಕ್ಕೆ ಆನ್ಸರ್ಸ್ನ ಹೇಳೋದ್ರ ಜೊತೆಗೆ ಆಪೋಸಿಟ್ ಆಫ್ ರೆಸಿಪ್ಟು ಎಕ್ಸ್ಪೆಂಡಿಚರ್ ಕೂಡ ಕೇಳ್ತಾರೆ. ಎಕ್ಸ್ಪೆಂಡಿಚರ್ನ ನೋಡ್ಕೊಳ್ಳಿ ಅಂತ ಕೂಡ 6 ಮಾರ್ಕ್ಸಿಗೆ ನಾನು ಅದ್ರ ಜೊತೆಗೆ ಕೊಟ್ಟಿದ್ದೆ. ಸೊ ಇದೇ ಕ್ವಶನು 6 ಮಾರ್ಕ್ಸಿಗೆ ಕೇಳಿರುವಂಥದ್ದು. ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಆಫ್ ದ ಗವರ್ನಮೆಂಟ್ ಬ್ರಾಡ್ಲಿ ಕ್ಲಾಸಿಫೈಡ್ ಇನ್ 2 ways: revenue expenditure, capital expenditure. Here revenue expenditure, the expenditure which neither creates any asset nor causes reduction in any liability of the government is called revenue expenditure. Here revenue expenditure further classified into 2 types: planned revenue expenditure, non-planned revenue expenditure. Second one, capital expenditure. The expenditure incurred on the acquisition of assets such as land, building, machinery and equipments etc. is called capital expenditure. Here capital expenditure is also categorized in 2 groups: planned capital expenditure, non-planned capital expenditure. ಸೊ ಅಲ್ಲಿಗೆ ನಾನು ಕೊಟ್ಟಿರೋದು 2 ಕ್ವಶನ್ ಬಂತು. ನೆಕ್ಸ್ಟು ನಿಮಗೆ ಇದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ. ಬಟ್ ಈ ವಿಡಿಯೋನ ವಾಚ್ ಮಾಡಿರುವಂತಹ ಮಕ್ಕಳಿಗೆ ಗೊತ್ತಿರುತ್ತೆ. ಈ ವಿಡಿಯೋ ಹೇಳಿದ ನಂತರ ಕೊನೆಯಲ್ಲಿ ನಾನು ನಿಮಗೆ ಇಲ್ಲಿ ಕೇಳಿರುವಂತಹ ಫಸ್ಟ್ ಕ್ವಶನ್ ಇನ್ ಡಿಫರೆನ್ಸ್ ಕರ್ವ್ಸ್ನ ಕೇಳ್ತಾರೆ. ಅದಿಲ್ಲ ಅಂದರೆ ಇದು, ಬಟ್ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ನನಗೆ ಇದಕ್ಕೆ ಆನ್ಸರ್ನ ಹೇಳೋಕ್ಕಾಗ್ತಿಲ್ಲ ಮಕ್ಕಳೇ ಅಂತ ಹೇಳಿ ಇದ್ರದ್ದು ಮೇನ್ ಪಾಯಿಂಟ್ಸ್ ಏನಿದೆ ಅದನ್ನು ನಾನು ನಿಮಗೆ ಹೇಳಿದ್ದೆ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಡಯಾಗ್ರಾಮ್ ಹಾಕಬೇಕು ಅನ್ನೋದನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ. ಸೊ ಅದನ್ನು ಓದ್ಕೊಂಡು ಹೋಗಿದ್ರೆ 3 ಕ್ವಶನ್ಸ್ನ ನೀವು ಈಸಿಯಾಗಿ ಅಟೆಂಡ್ ಮಾಡಿರ್ತೀರಿ. ನೆಕ್ಸ್ಟು ಬನಾನಾ ಕಾನ್ಸೆಪ್ಟ್ ಆಗಿರಬಹುದು, ಮಿಸ್ಸಿಂಗ್ ಪ್ರಾಡಕ್ಟ್ ಆಗಿರಬಹುದು. ಮಾರ್ನಿಂಗ್ ಅಷ್ಟೇ ಹೇಳ್ಕೊಟ್ಟಿದ್ದೆ. ಸೊ ಈ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತ ಹೇಳ್ಕೊಂಡು ಇಲ್ಲಿ ನೀವು ಕನ್ಸ್ಯೂಮರ್ ಇನ್ಕಮ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಬೇಕು. ನಿಮ್ಮ ಎಕ್ಸಾಮಿಗೆ ನಾನು ಹೇಳ್ಕೊಟ್ಟಿರುವಂಥ ಪೇಪರಲ್ಲಿ ಕನ್ಸ್ಯೂಮರ್ ಇನ್ಕಮ್ಮು 40 ಇತ್ತು. ಬಟ್ ಅವಾಗಲೇ ಹೇಳಿದ್ದೆ 40 ಇರೋದು 20 ಮಾಡ್ಕೊಳ್ಬೇಕು. ಯಾವಾಗ ಕನ್ಸ್ಯೂಮರ್ ಇನ್ಕಮ್ 20 ಕೊಟ್ಟಾಗ ಇಲ್ಲಿ ಬನಾನಾ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ, 5 ರೂಪೀಸ್ ಕೊಟ್ಟಿದ್ದಾರೆ. ಟೋಟಲ್ ಇನ್ಕಮ್ಮು 20 ಇದೆ. ಹೇಗೆ ಆನ್ಸರು ಎಷ್ಟು ಬನಾನಾವನ್ನು ಟೋಟಲ್ ಇನ್ಕಮ್ಮಲ್ಲಿ ಎಷ್ಟು ಬನಾನಾವನ್ನು ಕನ್ಸ್ಯೂಮ್ ಮಾಡ್ಬೋದು ಹೇಳಿ. ಟೋಟಲ್ ಇನ್ಕಮ್ಮು 20 ಆಗುತ್ತೆ. ನೆಕ್ಸ್ಟು ಬನಾನಾ ಪ್ರೈಸು 5 ಆಗುತ್ತೆ. 5 1s 5 4s, ಅಲ್ಲಿಗೆ 4 ಬನಾನಾಸ್ನ ಕನ್ಸ್ಯೂಮ್ ಮಾಡ್ಬೋದು. ಮ್ಯಾಂಗೋ ಪ್ರೈಸು 10 ರೂಪೀಸು. ಟೋಟಲ್ ಇನ್ಕಮ್ಮು 20 ರೂಪೀಸ್ ಆಗುತ್ತೆ. ನೆಕ್ಸ್ಟು ಮ್ಯಾಂಗೋ ಪ್ರೈಸು 10 ಆಗುತ್ತೆ. ಹಿಯರ್ 10 1s 10 2s ಆಗುತ್ತೆ. ಅಲ್ಲಿಗೆ 2 ಮ್ಯಾಂಗೋಸ್ನ ಕನ್ಸ್ಯೂಮ್ ಮಾಡ್ಬೋದು. ನೆಕ್ಸ್ಟು ಸಿ ಕ್ವಶನ್, ಈಸ್ ದ ಸ್ಲೋಪ್ ಆಫ್ ಬಜೆಟ್ ಲೈನ್ ಡೌನ್ವರ್ಡ್ ಆರ್ ಅಪ್ವರ್ಡ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರು ಸ್ಲೋಪ್ ಆಫ್ ಬಜೆಟ್ ಲೈನ್ ಈಸ್ ಡೌನ್ವರ್ಡ್ ಅಂತ ಬರೀಬೇಕು. ಸೊ ಈ ರೀತಿಯಾಗಿ ಸ್ಲೋಪ್ ಆಫ್ ಬಜೆಟ್ ಲೈನ್ ಈಸ್ ಡೌನ್ವರ್ಡ್ ಅಂತ ಬರೀಬೇಕು. ನೆಕ್ಸ್ಟ್, ಆರ್ ದ ಬಂಡಲ್ಸ್ ಆನ್ ದ ಬಜೆಟ್ ಲೈನ್ ಈಕ್ವಲ್ ಟು ದ ಕನ್ಸ್ಯೂಮರ್ ಇನ್ಕಮ್ ಆರ್ ನಾಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಎಸ್ ಅಂತ ಬರೀಬೇಕು. ಇಫ್ ಯು ವಾಂಟ್ ಹ್ಯಾವ್ ಮೋರ್ ಆಫ್ ಬನಾನಾ ಯು ಹ್ಯಾವ್ ಟು ಗಿವ್ ಅಪ್ ಮ್ಯಾಂಗೋಸ್, ಇಸ್ ಇಟ್ ಟ್ರೂ ಅಂತ ಕೇಳಿದ್ದಾರೆ. ಎಸ್ ಆಫ್ ಕೋರ್ಸ್, ಇದಕ್ಕೆ ಆನ್ಸರ್ ನೀವು ಟ್ರೂ. ಇಫ್ ಯು ವಾಂಟ್ ಟು ಹ್ಯಾವ್ ಮೋರ್ ಆಫ್ ಬನಾನಾ ವಿ ಹ್ಯಾವ್ ಟು ಗಿವ್ ಅಪ್ ಮ್ಯಾಂಗೋಸ್ ಅಂತ ಬರೀಬೇಕು. ನೆಕ್ಸ್ಟು ನಿಮಗೆ ಇಲ್ಲಿ ಕೇಳಿರುವಂಥದ್ದು ಮಿಸ್ಸಿಂಗ್ ಪ್ರಾಡಕ್ಟು. ಸೊ ಮಿಸ್ಸಿಂಗ್ ಪ್ರಾಡಕ್ಟ್ನ ಈಸಿಯಾಗಿ ಹೇಳ್ಕೊಟ್ಟಿದ್ದೆ. ಸೊ ಇಲ್ಲಿ ನೀವು ಟೋಟಲ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ 57ಅಲ್ಲಿ 1ನ್ನು ಲೆಸ್ ಮಾಡಿ ಇಲ್ಲಿ ನಿಮಗೆ 56 ಸಿಗುತ್ತೆ ಅಂತ ಹೇಳಿದ್ದೆ. ಈ 56ಅಲ್ಲಿ 6ನ ಲೆಸ್ ಮಾಡಿ ಇಲ್ಲಿ ನಿಮಗೆ 50 ಸಿಗುತ್ತೆ ಅಂತ ಹೇಳಿದ್ದೆ. 50ಯಲ್ಲಿ 10ನ ಲೆಸ್ ಮಾಡಿದಾಗ 40 ಆಯಿತು. 40ಯಲ್ಲಿ 16 ಲೆಸ್ ಮಾಡಿದಾಗ 24 ಆಯಿತು. ಹಾಗಾದರೆ 24ಅಲ್ಲಿ ಎಷ್ಟನ್ನು ಲೆಸ್ ಮಾಡಿದ್ರೆ 10 ಸಿಗುತ್ತೆ ಅಂತ ಹೇಳಿದ್ರೆ 14
ಲೆಸ್ ಮಾಡಬೇಕು. 24 14 ಲೆಸ್ ಮಾಡಿದ್ರೆ 10 ಸಿಗುತ್ತೆ. 10 ಅಗೈನ್ 10 ಲೆಸ್ ಮಾಡಿದ್ರೆ 0 ಸಿಗುತ್ತೆ. ಸೊ ಇಲ್ಲೊಂದ್ಸಲ ನೀವು ಕ್ರಾಸ್ ವೆರಿಫಿಕೇಷನ್ನ ಮಾಡ್ಕೊಳ್ಬಹುದು. ಹಿಯರ್ 0ಗೆ 0 ಬರುತ್ತೆ. ನೆಕ್ಸ್ಟು 0 10 10, ಇಲ್ಲಿ ನೋಡಿ 0 10 10 ಬಂತು. 10 14 24, 24 16 40, 40 10 50, 56 56, 56 ಪ್ಲಸ್ 1 57. ಓಕೆನಾ. ನೆಕ್ಸ್ಟು ಆವರೇಜ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲೆಲ್ಲ ಕಾಲಮು ಕೂಡ ಅವರೇ ಕೊಟ್ಟಿದ್ದಾರೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವ ಕಾಲಮ್ ಯಾವುದು ಅಂತ ಹೇಳಿದ್ರೆ ಫೋರ್ತ್ ಕಾಲಮು. ಫೋರ್ತ್ ಕಾಲಮ್ ನೀವು ಆವರೇಜ್ ಪ್ರಾಡಕ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಹಾಕೋಬೇಕು. ಟೋಟಲ್ ಪ್ರಾಡಕ್ಟು ಈ ಕಾಲಮಲ್ಲಿ ಎಷ್ಟಿದೆ, ಇಲ್ಲಿ 50 ಅಂತ ಫೈಂಡ್ ಔಟ್ ಮಾಡಿದಿರಿ. ಹಿಯರ್ 50 ಅಂತ ಬರ್ಕೊಳ್ಳಿ. ನೆಕ್ಸ್ಟು ಫ್ಯಾಕ್ಟರು ಕ್ವಾಂಟಿಟಿ ಎಷ್ಟಿದೆ, 4 ಇದೆ. ಸೊ 4ಇಂದ ನೀವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಅಲ್ಲಿಗೆ ನೀವು 50 ಅಂತ ಬರ್ಕೊಳ್ಳಿ, 4. ಸೊ 4 1s 4 ಆಗುತ್ತೆ. ಹಿಯರ್ ಅಲ್ಲಿ 5ಅಲ್ಲಿ 4 ಹೋದರೆ 1 ಉಳಿತು, 0ನ ಕ್ಯಾರಿ ಮಾಡಿ. ನೆಕ್ಸ್ಟು 4 2s 8 ಆಯಿತು. 10ಅಲ್ಲಿ 8 ಹೋದರೆ ಎಷ್ಟು ಉಳಿತು, 2 ಉಳಿತು. ನೆಕ್ಸ್ಟು 4ಅಲ್ಲಿ 2 ಹೋಗೋದಿಲ್ಲ, ಹಾಗಾಗಿ ನಾವೇನು ಮಾಡ್ತೀವಿ, ಪಾಯಿಂಟನ್ನು ಕಟ್ಬಿಟ್ಟು 0ನ ಕೆಳಗಿಳಿಸ್ಕೋತೀವಿ. ಅಲ್ಲಿಗೆ 4 5s 20 ಆಗುತ್ತೆ. ಸೊ ಆನ್ಸರು 12.5. ನೀವು ಅಲ್ಲಿಗೆ 12.5 ಅಂತ ಬರಿಬೇಕು. ಸೊ ಇದಿಷ್ಟು ಬರೆದ್ರೆ ನಿಮಗೆ ಅಲ್ಲಿ ಬನಾನಾ ಕಾನ್ಸೆಪ್ಟು, ಮ್ಯಾಂಗೋ ಕಾನ್ಸೆಪ್ಟ್ ಏನಿದೆ ಅಲ್ಲಿ 5 ಮಾರ್ಕ್ಸು, ಮಿಸ್ಸಿಂಗ್ ಪ್ರಾಡಕ್ಟಲ್ಲಿ 5 ಮಾರ್ಕ್ಸು ಸಿಗುತ್ತೆ ಮಕ್ಕಳೇ. ಸೊ ಹಾನೆಸ್ಟಾಗಿ ನನ್ನ ಚಾನಲ್ನ ನಂಬಿಕೊಂಡು ಯಾರು ಓದಿದ್ದೀರಿ ಅವರಿಗೆ ನಾನು ಎಲ್ಲ ಕ್ವಶನ್ಸಿಗೂ ಕೂಡ ಆನ್ಸರ್ ಬರೆಯೋ ರೀತಿ ಪ್ರೊವೈಡ್ ಮಾಡಿದ್ದೀನಿ. 6 ಮಾರ್ಕ್ಸಲ್ಲಿ 3 ಕ್ವಶನ್ಸಿಗೆ ಅಟೆಂಡ್ ಮಾಡಲೇಬೇಕು ನೀವು ಅನ್ನೋ ಕಾರಣಕ್ಕೆ ನಾನು ಕ್ವಶನ್ಸನ್ನು ಕೊಡಬೇಕಾಗಿತ್ತು. ಜಸ್ಟ್ ಇನ್ ಒಂದು ವರ್ಕ್ ಮಾಡಿ ನಾನು ನಿಮಗೆ ಏನಾದರೂ ಇಂಡಿಫ್ರೆನ್ಸ್ ಕರ್ವು, ಏನು ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಜೊತೆಗೆ ಇಂಡಿಫ್ರೆನ್ಸ್ ಕರ್ವ್ನ ಜಸ್ಟ್ ಬಾಯಲ್ಲೇ ಹೇಳೋದು ಬಿಟ್ಟು ಅದಕ್ಕೂ ಕೂಡ ನಾನು ಥಿಯರಿ ಎಕ್ಸ್ಪ್ಲನೇಷನ್ನ ಕೊಟ್ಟುಬಿಟ್ಟಿದ್ರೆ ನಿಮಗೆ 3 ಕ್ವಶನ್ಸು ನೀವು ಬರೀಲಿಕ್ಕೆ ಕೇಪಬಲ್ ಇರ್ತಿದ್ರಿ. ಸ್ವಲ್ಪ ಬೇಜಾರಾಯಿತು, 2 ಕ್ವಶನ್ಸ್ ಆಯಿತು ಅಂತ. ಬಟ್ 4 ಮಾರ್ಕ್ಸು, ಮಲ್ಟಿಪಲ್ ಚಾಯ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ವರ್ಡು 2 ಮಾರ್ಕ್ಸು ಎಲ್ಲವೂ ಕೂಡ ವಿತ್ ಪ್ರೂಫ್. ಅದಕ್ಕೋಸ್ಕರನೇ ನಾನು ಎಲ್ಲ ಹೇಳಿಬಿಟ್ಟು ಅಪ್ಲೋಡ್ ಮಾಡ್ತಾ ಇರೋದು. ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ನಾನು ಕೊಟ್ಟಿದ್ದೀನೋ ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟು ನನ್ನ ಚಾನಲ್ನ ನಂಬ್ಕೊಂಡು ಬರೋರಿಗೆ ಇಲ್ಲ ಈ ಚಾನಲಲ್ಲಿ ಸಮಥಿಂಗ್ ಏನೋ ಸಿಗುತ್ತೆ, ನಾವು ಓದ್ಕೊಂಡಿದ್ದು ಬರುತ್ತೆ ಅನ್ನೋದು ಗೊತ್ತಾಗಬೇಕು. ಮತ್ತು ಇನ್ನೊಂದು ಕೆಲವೊಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಯಾವುದೋ ಒಂದು ವಿಡಿಯೋನ ನೋಡಿಕೊಂಡು ನೀವು ಕನ್ಕ್ಲೂಷನಿಗೆ ಬರಬೇಡಿ. ಒಂದು ಸಬ್ಜೆಕ್ಟಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಟಾಪಿಕ್ನು ಕವರ್ ಮಾಡಲಿಕ್ಕೆ ನಮಗೆ ಕಷ್ಟ. ಹಾಗಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಕವರ್ ಮಾಡ್ಕೊಂಡು ಹೋಗ್ತೀನಿ. ಇವನ್ ಏನು 4 ಮಾರ್ಕ್ಸಿನ ಕ್ವಶನ್ಸ್ ಆಗಿರ್ಬೋದು, 6 ಮಾರ್ಕ್ಸಿನ ಕ್ವಶನ್ಸ್ ಆಗಿರ್ಬೋದು, ಒಂದೇ ವಿಡಿಯೋದಲ್ಲಿ ನಾನು ಕೊಟ್ಟಿಲ್ಲ, ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡು ಕೊಟ್ಟಿರ್ತೀನಿ. ನೀವು ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡಿದ್ರಷ್ಟೇ ನಿಮಗೆ ಗೊತ್ತಾಗುತ್ತೆ, ನಾನೆಲ್ಲ ಕ್ವಶನ್ಸನ್ನು ಕೊಟ್ಟಿರ್ತೀನಿ, ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾವುದೋ ಒಂದು ಪಾರ್ಟನ್ನು ನೋಡ್ಕೊಂಡು ಹೋಗ್ತೀರಿ, ನಿಮಗೆ ನಾನು ಕ್ವಶನ್ಸ್ನ ಕೊಡಲಿಲ್ಲ ಅಂತ ಅನಿಸುತ್ತೆ. ಬಟ್ ಹಾನೆಸ್ಟ್ ಸ್ಟೂಡೆಂಟ್ಸಿಗೆ ಗೊತ್ತಾಗಿದೆ ನಾನು ಕೊಟ್ಟಿರುವ ಕ್ವಶನ್ಸು ಬಂದಿದೆ ಅಂತ ಹೇಳ್ಕೊಂಡು. ಸೊ ಇಷ್ಟು ಸಾಕಾಗುತ್ತೆ. ನೆಕ್ಸ್ಟು ಒಂದು ಒಳ್ಳೆಯ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಎಲ್ರಿಗೂ ಕೂಡ ಸದ್ಯಕ್ಕೆ ಎಕನಾಮಿಕ್ಸ್ ಕಾಂಬಿನೇಷನ್ ಇರುವಂತಹ ಎಲ್ಲ ಮಕ್ಕಳಿಗೂ ಎಕ್ಸಾಮ್ ಮುಗಿದಿರುತ್ತೆ. ನೆಕ್ಸ್ಟು ಕಂಪ್ಯೂಟರ್ ಸೈನ್ಸು, ಜಿಯೋಗ್ರಫಿ, ಸೋಷಿಯಾಲಜಿ ಇದೆ. ನನ್ನ ಕಡೆಯಿಂದ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು ಹಾನೆಸ್ಟಾಗಿ ಕೊಡಲಿಕ್ಕೆ ಸಾಧ್ಯ ಅದು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದು ಬಿಟ್ಟು ಮುಂದಿನ ವೀಡಿಯೋದಲ್ಲಿ ನಿಮ್ಮ ನೆಕ್ಸ್ಟ್ ಸೀರೀಸ್ ಏನಿದೆ ಅದನ್ನು ಶುರು ಮಾಡಿದಾಗ ಮತ್ತೆ ಸಿಗೋಣ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.